ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಮಿಷನ್ ಏನಪ್ಪಾ ಅಂದ್ರೆ ನಾವು ಡೈಲಿ ಯೂಸ್ ಮಾಡೋ ವಸ್ತುಗಳು ಎಲ್ಲಿಂದ ಬರುತ್ತೆ ಅಂತ ಎಕ್ಸಾಕ್ಟ್ಲಿ ಮತ್ತು ನಮ್ಮ ಸುತ್ತಮುತ್ತ ಇರೋ ಜಗತ್ತಿಗೆ ಎನರ್ಜಿ ಹೇಗೆ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು. ಇವಾಗ ಸ್ಕೂಲ್ ಬಸ್ ಓಡ್ಸೋಕೆ ಅಥವಾ ಟಿವಿ ನೋಡೋಕೆ ಕರೆಂಟ್ ಬೇಕು ಅಲ್ವಾ? ನಾವೇನಾದ್ರೂ ಈ ಎನರ್ಜಿಗೋಸ್ಕರ ಡೈನಾಸಾರ್ ಮೂಳೆಗಳನ್ನ ಸುಡ್ತಾ ಇದ್ದೀವಾ? ಡೈನೋಸಾರ್ ಮೂಳೆನಾ? ಖಂಡಿತ ಇಲ್ಲ. ಆದ್ರೆ ನಾವು ಬಳಸೋ ಎನರ್ಜಿಗೂ ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದ ಪ್ರಾಣಿ ಪಕ್ಷಿಗಳಿಗೂ ಒಂದು ದೊಡ್ಡ ಲಿಂಕ್ ಇದೆ ಅಲ್ವಾ? ಹೌದು. ನಮ್ಮ ಸುತ್ತ ಇರೋ ಪ್ರತಿಯೊಂದು ವಸ್ತು ಎಲ್ಲಿಂದಲೂ ಬಂದಿರುತ್ತೆ. ಭೂಮಿಯಿಂದ ಸಿಗೋ ಇಂಥ ವಸ್ತುಗಳಿಗೆ ನಾವು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನೇಚರ್ ರಿಸೋರ್ಸಸ್ ಅಂತ ಕರಿತೀವಿ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಸಂಕ್ರಾಂತಿ ಹಬ್ಬದ ಗಾಳಿಪಟದ ಉದಾಹರಣೆ ತಗೊಳ್ಳೋಣ. ಸೂಪರ್ ಎಕ್ಸಾಂಪಲ್. ಗಾಳಿಪಟ ಹಾರಿಸೋಕೆ ಬೇಕಾದ ಗಾಳಿ ಮತ್ತು ಅದನ್ನ ಮಾಡೋಕೆ ಬಳಸುವ ಮರದ ಕಡ್ಡಿ ಪ್ರಕೃತಿಯಿಂದ ಸಿಗುತ್ತೆ. ಸೊ ಅದು ನ್ಯಾಚುರಲ್ ರಿಸೋರ್ಸಸ್. ಕರೆಕ್ಟ್. ಆದ್ರೆ ಆ ಕಡ್ಡಿ ಕಾಗದ ಬಳಸಿ ನಾವೇ ತಯಾರು ಮಾಡಿದ ಗಾಳಿಪಟ ಇದೆಯಲ್ಲ, ಅದು ಹ್ಯೂಮನ್ ಮೇಡ್ ರಿಸೋರ್ಸಸ್, ನಾವು ಮಾಡಿರೋದು. ಎಕ್ಸಾಕ್ಟ್ಲಿ. ಈ ನ್ಯಾಚುರಲ್ ರಿಸೋರ್ಸಸ್ನಲ್ಲಿ 2 ಮುಖ್ಯ ಗುಂಪುಗಳಿವೆ. ಮೊದಲನೇದು ರಿನ್ಯೂವಬಲ್ ರಿಸೋರ್ಸಸ್. ಅಂದ್ರೆ ನಾವು ಎಷ್ಟೇ ಬಳಸಿರೂ ಮುಗಿದು ಹೋಗಲ್ಲ ಅಂತಾನ? ಹೌದು. ಲೈಕ್ ಸೂರ್ಯನ ಬೆಳಕು, ಗಾಳಿ ಮತ್ತು ನೀರು. ಪ್ರಕೃತಿ ಇದನ್ನ ಮತ್ತೆ ಮತ್ತೆ ತಯಾರು ಮಾಡ್ತಾನೆ ಇರುತ್ತೆ. ಓಹೋ, ಹಾಗಾದ್ರೆ ಎರಡನೇದು ನಾನ್ ರಿನ್ಯೂವಬಲ್ ರಿಸೋರ್ಸಸ್. ಅಂದ್ರೆ ಒಮ್ಮೆ ಖಾಲಿಯಾದ್ರೆ ಮತ್ತೆ ಸಿಗಲ್ಲ? ಆ ತಕ್ಷಣ ಸಿಗಲ್ಲ. ಮಣ್ಣು, ಕಲ್ಲು ಅಥವಾ ಖನಿಜಗಳು ತಯಾರಾಗ್ಲೋ ಲಕ್ಷಾಂತರ ವರ್ಷಗಳು ಬೇಕು. ಇದೇ ಗುಂಪಿಗೆ ಸೇರೋ ಅತ್ಯಂತ ಮುಖ್ಯವಾದ ವಸ್ತು ಅಂದ್ರೆ ಫಾಸಿಲ್ ಫ್ಯೂಲ್ಸ್. ಇಲ್ಲೇ ನೋಡಿ, ಈ ಡೈನೋಸಾರ್ ಮೂಳೆಗಳ ಪ್ರಶ್ನೆ ಬರೋದು. ಈ ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಏನು? ನಾನು ಮೊದಲೇ ಹೇಳಿದ ಹಾಗೆ ನಾವು ಡೈನೋಸಾರ್ ಮೂಳೆಗಳನ್ನ ಉರಿಸ್ತಾ ಇಲ್ಲ. ಓಕೆ. ಆದ್ರೆ ಆ ಲಕ್ಷಾಂತರ ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ಕಾಡುಗಳು ಮತ್ತು ಕೆಲವು ಸಣ್ಣ ಪ್ರಾಣಿಗಳು ಭೂಮಿ ಕಂಪಿಸಿದಾಗ ಅಥವಾ ಪ್ರವಾಹ ಬಂದಾಗ ಮಣ್ಣಿನ ಅಡಿಯಲ್ಲಿ ಸಿಲ್ಕೊಂಡವು ಅಲ್ವಾ? ಹೌದು. ಅವುಗಳ ಮೇಲೆ ಮಣ್ಣು, ಕಲ್ಲುಗಳು ಸೇರಿ ಒಂದು ದೊಡ್ಡ ಲೇಯರ್ ಆಯಿತು. ಆಮೇಲೆ ಭೂಮಿಯ ಆಳದಲ್ಲಿರುವ ವಿಪರೀತ ಬಿಸಿ ಮತ್ತು ಮೇಲಿನಿಂದ ಬಿದ್ದ ಭಾರ ಅಂದ್ರೆ ಹೀಟ್ ಮತ್ತು ಪ್ರೆಷರ್. ಕರೆಕ್ಟ್. ಅದು ಒಂದು ಪ್ರೆಷರ್ ಕುಕ್ಕರ್ ತರ ಕೆಲಸ ಮಾಡ್ತು. ಓಹೋ, ಕುಕ್ಕರ್ ತರಹನಾ? ಹೌದು. ಆ ಪ್ರೆಷರಿಂದ ಆ ಗಿಡ ಪ್ರಾಣಿಗಳೆಲ್ಲ ಕರಗಿ ಫಾಸಿಲ್ ಫ್ಯೂಯಲ್ಸ್ ಆಗಿ ಬದಲಾದ್ವು. ವಾವ್! ಅಂದ್ರೆ ನಾವು ಈಗ ಬಳಸ್ತಿರೋ ಎನರ್ಜಿ ಲಕ್ಷಾಂತರ ವರ್ಷಗಳಷ್ಟು ಹಳೆದು. ಖಂಡಿತ. ಈ ಪ್ರಾಸೆಸ್ನಿಂದ ನಮ್ಗೆ ಮುಖ್ಯವಾಗಿ 3 ರೀತಿಯ ಫಾಸಿಲ್ ಫ್ಯೂಯಲ್ಸ್ ಸಿಗುತ್ತೆ. ಒಂದು ಕಲ್ಲಿದ್ದಲು ಅಂದ್ರೆ ಕೋಲ್, ಇದರಿಂದ ಕರೆಂಟ್ ಉತ್ಪಾದಿಸ್ತಾರೆ. ಹೌದು. ಮತ್ತೆ ಇನ್ನೊಂದು ಪೆಟ್ರೋಲಿಯಂ. ಇದರಿಂದಲೇ ನಮ್ಗೆ ಕಾರು, ಬಸ್ ಓಡ್ಸೋಕೆ ಪೆಟ್ರೋಲ್, ಡೀಸೆಲ್ ಸಿಗೋದು. ಮತ್ತ ಆಟೋ ರಿಕ್ಷಾಗಳಲ್ಲಿ ಬಳಸುವ ನ್ಯಾಚುರಲ್ ಗ್ಯಾಸ್ ಕೂಡ ಇದೆ ಅಲ್ವಾ? CNG ಅಂತಾರಲ್ಲ. ಎಕ್ಸಾಕ್ಟ್ಲಿ. ಆದ್ರೆ ನನ್ಗೊಂದು ಡೌಟ್ ಇದೆ. ಈ ಫಾಸಿಲ್ ಫ್ಯೂಯಲ್ಸ್ ಇಷ್ಟೊಂದು ಪವರ್ಫುಲ್ ಆದ್ರೆ ನಾವ್ಯಾಕೆ ಅದನ್ನೇ ಯೂಸ್ ಮಾಡ್ಕೊಂಡು ಆರಾಮಾಗಿರ್ಬಾರ್ದು? ಯಾಕಂದ್ರೆ ಅದನ್ನ ಸುಟ್ಟಾಗ ಕಾರ್ಬನ್ ಡೈಆಕ್ಸೈಡ್ನಂತಹ ಕೆಟ್ಟ ಅನಿಲಗಳು ಹೊರಬರ್ತವೆ. ಒಂದು ಸಣ್ಣ ಕಿಟಿಕಿ ಚಿಮ್ನಿ ಇಲ್ಲದ ಅಡುಗೆ ಮನೆಯಲ್ಲಿ ಸೌದೆ ಒಲೆ ಉರಿಸಿದಾಗ ಏನಾಗತ್ತೆ ಯೋಚಿಸಿ. ಇಡೀ ಮನೆ ಹೊಗೆಯಿಂದ ತುಂಬಿಡುತ್ತೆ, ಕಣ್ಣೆಲ್ಲ ಉರಿಯುತ್ತೆ, ಉಸಿರಾಡೋಕೆ ಕಷ್ಟ ಆಗತ್ತೆ. ಅದೇ ರೀತಿ ಫ್ಯಾಕ್ಟರಿಗಳಲ್ಲಿ ಮತ್ತು ವಾಹನಗಳಲ್ಲಿ ಈ ಫಾಸಿಲ್ ಫ್ಯೂಯಲ್ಸ್ ಸುಟ್ಟಾಗ ಇಡೀ ಭೂಮಿಯ ವಾತಾವರಣ ಆ ಹೊಗೆಯಿಂದ ತುಂಬಿ ಹೋಗುತ್ತೆ. ಇದನ್ನೇ ನಾವು ಏರ್ ಪೊಲ್ಯೂಷನ್ ಅನ್ನೋದಲ್ವಾ? ಹೌದು. ಇದರಿಂದ ಭೂಮಿಯ ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಒಂದು ಪ್ರಾಬ್ಲಮ್ ಅಂದ್ರೆ ಇದು ನಾನ್ ರಿನ್ಯೂಯಬಲ್. ಅಂದ್ರೆ ಈ ಪೆಟ್ರೋಲ್, ಕಲ್ಲಿದ್ದಲು ಲಿಮಿಟೆಡ್ ಸಪ್ಲೈನಲ್ಲಿದೆ. ಕರೆಕ್ಟ್. ನಾವು ಹೀಗೆ ಎಲ್ಲ ಖಾಲಿ ಮಾಡ್ತಾ ಹೋದ್ರೆ ನಾಳೆ ಕಾರು, ಬಸ್ಸುಗಳೆಲ್ಲ ರಸ್ತೆಯಲ್ಲಿ ನಿಂತುಬಿಡ್ತವೆ. ಖಂಡಿತ. ಅದಕ್ಕೆ ನಾವೀಗಾಗಲೇ ಎಚ್ಚೆತ್ಕೊಳ್ಬೇಕು. ಹತ್ರದ ಜಾಗಗಳಿಗೆ ಹೋಗಲು ಸೈಕಲ್ ಬಳಸೋದು, ಹೌದು, ಅಥವಾ ಸ್ಕೂಲ್ ಬಸ್ನಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸೋದು ತುಂಬಾ ಮುಖ್ಯ. ಕೋಣೆಯಿಂದ ಹೊರಬರುವಾಗ ಲೈಟು, ಫ್ಯಾನ್ ಆಫ್ ಮಾಡಿದ್ರೂ ಎನರ್ಜಿ ಉಳಿಸಿದಂತೆ. ಜೊತೆಗೆ ನಾವು ಆ ಹೊಗೆ ಬರುವ ಫಾಸಿಲ್ ಫ್ಯೂಲ್ಸ್ ಬದಲು ಸೂರ್ಯನ ಬೆಳಕಿನಿಂದ ಬರುವ ಸೋಲಾರ್ ಎನರ್ಜಿಗೆ ಮತ್ತು ಗಾಳಿಯಿಂದ ಬರುವ ವಿಂಡ್ ಎನರ್ಜಿಗೆ ಶಿಫ್ಟ್ ಆಗ್ಬೇಕು. ಎಕ್ಸಾಕ್ಟ್ಲಿ. ಯಾಕಂದ್ರೆ ಸೂರ್ಯನ ಬೆಳಕು ಯಾವತ್ತೂ ಖಾಲಿಯಾಗಲ್ಲ. ಮತ್ತದ್ರಿಂದ ಹೊಗೆನೂ ಬರಲ್ಲ. ಬಿಲ್ಕುಲ್ ಸರಿ. ಭೂಮಿಯನ್ನು ಕ್ಲೀನಾಗಿಡೋಕೆ ಮತ್ತು ಫ್ಯೂಚರ್ಗೆ ಎನರ್ಜಿ ಉಳಿಸೋಕೆ ನಾವು ರಿನ್ಯೂವಬಲ್ ರಿಸೋರ್ಸಸ್ ಮೇಲೆ ಹೆಚ್ಚು ಡಿಪೆಂಡ್ ಆಗ್ಬೇಕು. ಇದನ್ನ ಕೇಳ್ತಾ ಇದ್ರೆ ಒಂದು ಅದ್ಭುತವಾದ ಪಿಕ್ಚರ್ ಕಣ್ಮುಂದೆ ಬರ್ತಿದೆ. ಏನ್ ಗೊತ್ತಾದು? ಫ್ಯೂಚರ್ನಲ್ಲಿ ನಮ್ಮ ಮನೆಗಳು ಕೇವಲ ಆ ಸೂರ್ಯನ ಬೆಳಕಿನಿಂದಲೇ ತಮಗೆ ಬೇಕಾದ ಎಲ್ಲ ಕರೆಂಟ್ ಉತ್ಪಾದಿಸಿದ್ರೆ ಹೇಗಿರುತ್ತೆ? ವಾವ್, ತುಂಬಾ ಚೆನ್ನಾಗಿರುತ್ತೆ.